ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ರುದ್ರಗೌಡ ಮಾಲಿಪಾಟೀಲ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ಲಬಾವಿಯಲ್ಲಿ ಕಳೆದ 2 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಂದಿನ ಒಂದು ಅವಧಿಯಲ್ಲಿ ಅಧ್ಯಾಯ 4 ಸರಳ ಸಮೀಕರಣಗಳು 7ನೇ ತರಗತಿ ಪಠ್ಯಪುಸ್ತಕದಿಂದ ನಾವು ಇಂದು ಅಧ್ಯಯನವನ್ನು ಮಾಡೋಣ. ಇಂದಿನ ಒಂದು ಅಧ್ಯಾಯವನ್ನು ಒಂದು ಹಿತನುಡಿಯ ಮುಖಾಂತರ ಪ್ರಾರಂಭ ಮಾಡೋಣ. ಹಾಗಾದರೆ ಆ ಹಿತನುಡಿ ನೋಡಿ ಹೀಗಿದೆ: ಗಣಿತ ಎಂಬುವುದು ಒಂದು ಆಟ ಇದ್ದ ಹಾಗೆ, ಚೆನ್ನಾಗಿ ಆಡಿ ಗುರಿಯನ್ನು ತಲುಪಿ. ನೋಡಿ ಮಕ್ಕಳೇ, ಗಣಿತ ಅನ್ನೋದೊಂದು ಆಟ ಇದ್ದ ಹಾಗೆ. ನಾವು ಚೆನ್ನಾಗಿ ಆಡಿದರೆ ಗುರಿಯನ್ನು ಏನು ಮಾಡ್ಬೋದ್ರಿ? ಯಶಸ್ವಿಯಾಗಿ ಕೊಡ್ಬೋದು ಅಲ್ಲ? ಹಾಗಾದರೆ ಚೆನ್ನಾಗಿ ಆಟ ಆಡೋಣಲ್ಲ ಮಕ್ಕಳು. ಇವತ್ತು ನೋಡಿ, ಇಂದಿನ ಒಂದು ಸರಳ ಸಮೀಕರಣಗಳು ಅನ್ನುವ ಪಾಠವನ್ನು ಆಟದಿಂದನೇ ಪ್ರಾರಂಭ ಮಾಡೋಣಂತೆ. ನೋಡಿ ಮಕ್ಕಳೇ, ಆಟ ಹೀಗಿದೆ ನೋಡಿ. ಯಾವ ರೀತಿ ಆಟ ಇದೆ ಅಂದರೆ, ಈಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನೀವು ಒಂದು ಮನಸ್ಸಿನಲ್ಲಿ ಒಂದು ಸಂಖ್ಯೆಯನ್ನು ಇಟ್ಕೊಳ್ಬೇಕು, ಸರಿನಾ? ಆ ಸಂಖ್ಯೆಗೆ 4ರಿಂದ ಗುಣಿಸಬೇಕು. ಗುಣಿಸಿದ್ರಲ್ಲ ಮಕ್ಕಳೇ? ಇವಾಗ ಆ ಸಂಖ್ಯೆಗೆ ನೀವೇನು ಮಾಡಬೇಕ್ರಿ? 5ನ್ನು ಕೂಡಿಸಿದ್ರಲ್ಲ? ಈಗ ನಿಮ್ಮ ಉತ್ತರ ಎಷ್ಟಾಯ್ತು ಹೇಳಿ? ನೋಡಿ ಮಕ್ಕಳೇ, ನೀವು ಎಷ್ಟೆಷ್ಟು ಇಟ್ಕೊಂಡಿರ್ತೀರಲ್ಲ, ನಿಮ್ಮ ಉತ್ತರ ಬೇರೆ ಬೇರೆಯೇ ಇರುತ್ತೆ. ಆದರೆ ನಾನು ಇಲ್ಲಿ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿಯ ಉತ್ತರವನ್ನು ಮಾತ್ರ ಪರಿಗಣಿಸ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ನೋಡಿ, ಒಬ್ಬ ವಿದ್ಯಾರ್ಥಿಯ ಉತ್ತರ 65 ಅಂತ ಇಟ್ಕೊಳ್ಳೋಣ, ಸರಿನಾ? ಹಾಗಾದರೆ ಆ ವಿದ್ಯಾರ್ಥಿಯ ಉತ್ತರ 65 ಆಗಿದ್ದರೆ ಆ ವಿದ್ಯಾರ್ಥಿ ಮನಸ್ಸಿನಲ್ಲಿ ಇಟ್ಟುಕೊಂಡ ಸಂಖ್ಯೆ ಎಷ್ಟಾಗಿರುತ್ತೆ ಅಂದರೆ 15 ಆಗಿರುತ್ತೆ ಮಕ್ಕಳೇ. 15 ಹೇಗೆ ಆಗಿರುತ್ತೆ ಅಂತ ನೋಡೋಣಲ್ವಾ? ನೋಡಿ ಮಕ್ಕಳೇ, 15 ಹೇಗಪ್ಪ ಅಂದರೆ, ಫಸ್ಟು ಈ ಒಂದು ಸಮಸ್ಯೆಗೆ ನಾವೇನು ಮಾಡಬೇಕಪ್ಪ ಅಂದರೆ ಸಮೀಕರಣವನ್ನು ರೂಪಿಸೋಣಲ್ಲ ಮಕ್ಕಳೇ? ನೋಡಿ, ಮೇಲಿನ ಉದಾಹರಣೆಯನ್ನೇ ನಾನು ಮತ್ತೆ ತೆಗೆದುಕೊಳ್ತಾ ಇದ್ದೀನಿ. ಏನಿದೆ? ವಿದ್ಯಾರ್ಥಿಯು ಮನಸ್ಸಿನಲ್ಲಿ ಇಟ್ಟುಕೊಂಡ ಸಂಖ್ಯೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ? ಎಕ್ಸ್ ಅಂದರೆ ಅದು ಯಾವುದಾದ್ರೂ ಒಂದು ಚರಾಕ್ಷರ. ನೀವು ಎಕ್ಸ್ ಆದರೂ ತೊಗೋಬೋದು, ವಾಯ್ ಆದರೂ ತೊಗೋಬೋದು, ಎ ಆದರೂ ತೊಗೋಬೋದು. ಆಂಗ್ಲ ಭಾಷೆಯ ಯಾವುದಾದ್ರೂ ಒಂದು ಪದವನ್ನು ನಾವಿಲ್ಲಿ ತೆಗೆದುಕೋಬೋದು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ ಎಂಬ ಪದವನ್ನು ತೆಗೆದುಕೊಳ್ತಾ ಇದ್ದೀನಿ, ಸರಿನಾ? ಹಾಗಾದರೆ ನೆಕ್ಸ್ಟ್ ಏನು ಹೇಳಿದೆ ನಾನು? ಆ ಸಂಖ್ಯೆಗೆ 4ರಿಂದ ಗುಣಿಸಿ ಎಂದೆ. ಅಂದರೆ ಎಕ್ಸ್ಗೆ ಏನು ಮಾಡಬೇಕು ಹೇಳಿ? 4ರಿಂದ ಗುಣಿಸ್ಬೇಕು. ಹಾಗಾದರೆ ಎಕ್ಸ್ಗೆ 4ರಿಂದ ಗುಣಿಸಿದಾಗ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? 4x ಆಗುತ್ತೆ, ಸರಿನಾ? ನೆಕ್ಸ್ಟ್ 4xಗೆ ಮತ್ತೆ ಏನಂತ ಹೇಳಿದೆ ನಾನು ಅವಾಗ? 5ನ್ನು ಕೂಡಿಸಿ. ಹಾಗಾದರೆ 5ನ್ನು ಕೂಡಿಸಿದಾಗ ಎಷ್ಟಾಯ್ತು ನೋಡಿ ಮಕ್ಕಳೇ? ಇಲ್ಲಿ 4x + 5. ನೋಡಿ, ಇದನ್ನು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಸಮೀಕರಣದ ರೂಪದಲ್ಲಿ ಬರಿತಾ ಇದ್ದೀನಿ. ನೋಡಿ ಮಕ್ಕಳೇ, 4x + 5 ಸಮಚಿಹ್ನೆ 65. ಹಾಗಾದರೆ 4x ಏನಾಗುತ್ತೆ ನೋಡಿ ಮಕ್ಕಳೇ? 65 + 5 ಸಮಚಿಹ್ನೆ ದಾಟಿ ಬಂದರೆ -5 ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ ಮಕ್ಕಳೇ, ಈಗ 4x 65ರಲ್ಲಿ 5ನ್ನು ಕಳೆಯೋಣ. ಎಷ್ಟಾಗುತ್ತೆ? 60 ಆಯ್ತಲ್ಲ? 60. ಇವಾಗ ನೆಕ್ಸ್ಟ್ 4x 4 ಇಲ್ಲಿ ಏನಿದೆ ನೋಡಿ? ಗುಣಾಕಾರ ಅಂದರೆ 4x ಅಂದರೆ 4 ಮತ್ತು xಗಳ ಮಧ್ಯೆ ಏನಿರುತ್ತೆ? ಗುಣಾಕಾರ ಚಿಹ್ನೆ ಇರುತ್ತೆ, ಹೌದಲ್ಲ? ಇವಾಗ x 60 / 4. ಹಾಗಾದರೆ x ಬೆಲೆ ಎಷ್ಟು ಬಂತೇಳಿ? 15. ಅಂದರೆ ಆ ವಿದ್ಯಾರ್ಥಿ ಮನಸ್ಸಿನಲ್ಲಿ ಇಟ್ಟುಕೊಂಡ ಸಂಖ್ಯೆ ಏನಾಗಿರುತ್ತೆ? 15 ಆಗಿರುತ್ತೆ, ಹೌದಲ್ಲ ಮಕ್ಕಳೇ? ಇದೇ ರೀತಿ
ನೀವು ಬೇರೆ ಬೇರೆ ಆಟವನ್ನು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಆಟ ಆಡ್ಬೋದು. ಆಲ್ರೆಡಿ ನೀವೇನು ಮಾಡಿರ್ತಂದರೆ ನಿಮ್ಮ ಸ್ನೇಹಿತರ ಜೊತೆ ಈ ರೀತಿಯಾಗಿರ್ತಕ್ಕಂಥ ಅನೇಕ ಆಟಗಳನ್ನು ಆಡಿರ್ತೀರಿ. ಆದರೆ ಒಂದು ಆಟವನ್ನು ನಾನು ಉದಾಹರಣೆ ಮುಖಾಂತರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಅನೇಕ ಆಟಗಳನ್ನು ಕೂಡ ನೀವೇನು ಮಾಡ್ಬೋದು ರೀ, ಆಡ್ಬೋದು. ಸರಿನಾ ಮಕ್ಕಳೇ? ಓಕೆ, ರೈಟ್.